ಇನ್ನು ಜಾತಿ ಗಣತಿ ಶುರುವಾಗಿ 27 ದಿನಗಳು ಕಳೆದರೂ ಕೂಡ ಸಮೀಕ್ಷೆಯ ಸಂಘರ್ಷ, ಸಮೀಕ್ಷೆಗಾಗಿ ಸಮರ ಇನ್ನೂ ಕೂಡ ನಿಲ್ತಾ ಇಲ್ಲ. ಕೆಲವರು ಸಮೀಕ್ಷೆಗೆ ಸ್ಪಂದಿಸ್ತಾ ಇದ್ದಾರೆ, ಇನ್ನು ಕೆಲವರು ನಿರಾಕರಿಸ್ತಾ ಇದ್ದಾರೆ. ಜನಸಾಮಾನ್ಯರಿಂದ ಹಿಡಿದು IAS ಅಧಿಕಾರಿಗಳು, ರಾಜ್ಯಸಭೆ ಸದಸ್ಯರು, ಉದ್ಯಮಿಗಳು ಪಾಲ್ಗೊಳ್ಳದೇ ಇರೋದು ಸಂಘರ್ಷಕ್ಕೆ ಕಾರಣವಾಗಿದೆ. ಹಿಂದುಳಿದವ್ರ ಸಮೀಕ್ಷೆ ಅಲ್ರಿ, ಅವ್ರಿಗೆ ಅರ್ಥ ಆಗದೆ ನಾವೇನ್ ಮಾಡೋದು. ಸುಧಾಮೂರ್ತಿ ಅಂತ ಹೆಸರು ತಕೊಂಡು ಮಾಹಿತಿಯನ್ನೇ ಕೊಡೋದಿಲ್ಲ ಅಂತ ಹೇಳಿದ್ರೆ ದೇಶದ್ರೋಹ ಅಂತ ಅನ್ಸುತ್ತೆ. ಸಮೀಕ್ಷೆಗೆ ಸುಧಾಮೂರ್ತಿ ದಂಪತಿ ನಕಾರ, ರಾಜಕೀಯ ವಾಗ್ಯುದ್ಧ. ಇದು ಹಿಂದುಳಿದವರ ಸಮೀಕ್ಷೆಯಲ್ಲ, ತಪ್ಪು ಭಾವನೆ ಎಂದ ಸಿಎಂ. ರಾಜ್ಯ ಸರ್ಕಾರ ಸೆಪ್ಟೆಂಬರ್ 22ರಿಂದ ಸಾಮಾಜಿಕ, ಶೈಕ್ಷಣಿಕ, ಆರ್ಥಿಕ ಸಮೀಕ್ಷೆ ಆರಂಭಿಸಿದಾಗಿನಿಂದಲೂ ಗಣತಿ ಜಟಾಪಟಿ ನಡೀತಾ ಇದೆ. ಮೊನ್ನೆಯಷ್ಟೇ ಇನ್ಫೋಸಿಸ್ ಸುಧಾಮೂರ್ತಿ ದಂಪತಿ ಸಮೀಕ್ಷೆಗೆ ನಿರಾಕರಿಸಿದ್ರು. ಇದು ಹಿಂದುಳಿದವರ ಸಮೀಕ್ಷೆ, ನಾವು ಪಾಲ್ಗೊಳ್ಳಲ್ಲ ಅನ್ನೋ ಹಿಂಬರಹ ಬರೆದು ಕಳುಹಿಸಿದ್ರು. ಇದೇ ವಿಚಾರ ಕಾಂಗ್ರೆಸ್ ನಾಯಕರನ್ನ ಕೆರಳಿಸಿದೆ. ಸಮೀಕ್ಷೆಗೆ ಸುಧಾಮೂರ್ತಿ ದಂಪತಿ ನಿರಾಕರಿಸಿದ್ದಕ್ಕೆ ಸಿಎಂ ಸಿದ್ದರಾಮಯ್ಯ ಕಿಡಿಕಾರಿದ್ದಾರೆ. ಇದು ಹಿಂದುಳಿದವರ ಸಮೀಕ್ಷೆಯಲ್ಲ, ಸುಧಾಮೂರ್ತಿ ದಂಪತಿ ತಪ್ಪು ತಿಳಿದಿದ್ದಾರೆ. ಇದು ಕೇವಲ ಹಿಂದುಳಿದವರ ಸಮೀಕ್ಷೆ ಅನ್ನೋ ಭಾವನೆ ತಪ್ಪು ಅಂದ್ರು. ಹಿಂದುಳಿದವ್ರ ಸಮೀಕ್ಷೆ ಅಲ್ರಿ, ಅವ್ರು ಬರ್ದಿದ್ದಾರೆ ಸರ್. ಅವ್ರು ಏನಾರ ಬರೀಲಪ್ಪ, ಅವ್ರಿಗೆ ಅರ್ಥ ಆಗದೆ ನಾವೇನ್ ಮಾಡಕ್ಕಾಗುತ್ತೆ. ಇದು ಹಿಂದುಳಿದವ್ರ ಸಮೀಕ್ಷೆ ಅಲ್ಲ. ನಾರಾಯಣ ಮೂರ್ತಿ ಅಂತೇವ್ರು, ಸುಧಾಮೂರ್ತಿ ಅಂತೇವ್ರು, ಇದು ಹಿಂದುಳಿದವರ ಸಮೀಕ್ಷೆ ಅಂತ ಭಾವನೆ ಇದ್ರೆ ಅದು ತಪ್ಪು. ಸಮೀಕ್ಷೆಯಲ್ಲಿ ಭಾಗಿಯಾಗದವರು ದೇಶದ್ರೋಹಿಗಳು ಎಂದ BKH. ಸುಧಾಮೂರ್ತಿ ದಂಪತಿ ವಿರುದ್ಧ ವಿಧಾನ ಪರಿಷತ್ ಸದಸ್ಯ BK ಹರಿಪ್ರಸಾದ್ ಕೂಡ ವಾಗ್ದಾಳಿ ನಡೆಸಿದ್ದಾರೆ. ಸಮೀಕ್ಷೆಯಲ್ಲಿ ಭಾಗಿಯಾಗದವರು ದೇಶದ್ರೋಹಿಗಳು, ಸಂವಿಧಾನ ವಿರೋಧಿಗಳು ಅಂತಾನೆ ಹೇಳಬೇಕು. ಮೇಲ್ಜಾತಿಯವರಿಗೆ ಹಿಂದುಳಿದ ಸಮೀಕ್ಷೆ ಬೇಕಾಗಿಲ್ಲ ಅಂತ ಗುಡುಗಿದ್ರು. ಸಿಂಪಲ್ ಸುಧಾಮೂರ್ತಿ ಅಂತ ಹೆಸರು ತಕೊಂಡು ಮಾಹಿತಿ ತಂತ್ರಜ್ಞಾನದ ದಿಗ್ಗಜಗಳು ಮಾಹಿತಿಯನ್ನೇ ಕೊಡೋದಿಲ್ಲ ಅಂತ ಹೇಳಿದ್ರೆ ಹಾಸ್ಯಾಸ್ಪದ. ನಾನು ಹೇಳಬೇಕಾದ್ರೆ ದೇಶದ್ರೋಹ ಅಂತ ಅನ್ಸುತ್ತೆ. ಕರಣ್ರು ಇರ್ಬೋದು, ಶ್ರೀಮಂತರು ಇರ್ಬೋದು, ಇವರೇ ಸರ್ಕಾರದ ಒಂದು ಸರ್ವೆ ನಡೀತಾ ಇದೆ. ಹೆಚ್ಚು ಜನ ಸಹಕರಿಸಿದ್ರೆ ದತ್ತಾಂಶ ಕರೆಕ್ಟ್ ಆಗಿ ಸಿಗುತ್ತೆ. ಜಾತಿ ಸಮೀಕ್ಷೆಯಲ್ಲಿ ಪಾಲ್ಗೊಳ್ಳೋದು ಕಡ್ಡಾಯವೇನಲ್ಲ ಅಂತ ಹೈಕೋರ್ಟ್ ಹೇಳಿದೆ. ಆದರೂ ರಾಜಕೀಯ ನಾಯಕರ ಜಟಾಪಟಿ ಮಾತ್ರ ಇನ್ನೂ ನಿಂತಿಲ್ಲ. ನಾಳೆ ಜಾತಿ ಗಣತಿ ಅಂತ್ಯವಾಗ್ತಿದೆ. ಅಂತಿಮ ಅಂಕಿಅಂಶ ನಾಳೆ ಸಂಜೆ ವೇಳೆಗೆ ಹೊರಬೀಳುವ ಸಾಧ್ಯತೆ ಇದೆ. ಬ್ಯೂರೋ ರಿಪೋರ್ಟ್, TV9.